ಆದಾಯ ತೆರಿಗೆ ಪಾವತಿ ಮಾಡುವವರು ಬಿಪಿಎಲ್ ಕಾರ್ಡ್ ಹೊಂದಿದ್ದರೆ ಅಂತಹ ಕಾರ್ಡ್ಗಳನ್ನು ರದ್ದು ಮಾಡಬೇಕೆಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಶಿವಮೊಗ್ಗದಲ್ಲಿ ನಿಜ ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ರದ್ದಾದ ಘಟನೆ ನಡೆದಿದೆ. ಈ ಕುರಿತಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಸೇನೆ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವ ಮೊದಲು ಕುಟುಂಬದ ವಾಸ್ತವಾಂಶ ಅರಿತು ಆನಂತರ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಬೇಕು. ಕುಟುಂಬದಲ್ಲಿ ಯಾರಾದರೂ ಆದಾಯ ತೆರಿಗೆ ಪಾವತಿ ಮಾಡುವವರಿದ್ದರೆ ಅವರನ್ನು ಬಿಪಿಎಲ್ ಕಾರ್ಡ್ನಿಂದ ತೆಗೆದು ನಿಜ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಉಳಿಸಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಸಂಘಟನೆ ಆಗ್ರಹಿಸಿತು. ಅವನು ಸಾಲಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಅವನು ಏನೋ ಮಾಡ್ಕೊಂಡಿದ್ದಾನೆ. ಈಗ ಅವನ ಕಾರ್ಡ್ APL ಮಾಡೋಕ್ಕೋಸ್ಕರ ಇವ್ರದನ್ನ ಡಿಲೀಟ್ ಮಾಡ್ತೀವಿ ಅಂತಾರೆ. ಡಿಲೀಟ್ ಮಾಡಿದ್ರೆ ಈಗ ಯಾವ ಆಪ್ಷನ್ ಇದೆ ಇವರಿಗೆ? ಒಂದು ಉದಾಹರಣೆಗೋಸ್ಕರ ಅಷ್ಟೇ ಸುಮಾರು ಒಂದು 25 ಕುಟುಂಬಗಳನ್ನ ಇದೇ ರೀತಿ ನಾವು ಫುಡ್ ಆಫೀಸಲ್ಲಿ ಸೇರಿಸಿ 1.5 ತಿಂಗಳ ಕೆಳಗೆಲ್ಲ ಮಾತಾಡಿದ್ದೀವಿ. ಯಾರ ಗೀಜರ್ ರಿಪೇರಿ ಮಾಡ್ತೀವೋ ಯಾವುದೇ BPL ಕಾರ್ಡನ್ನ ಅನರ್ಹತೆಗೊಳಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ, ಅವ್ರಿಗೆ ರಿವೋಕ್ ಮಾಡ್ಕೊಡ್ರಿ ಅಂತ. ಇನ್ಸ್ಪೆಕ್ಟರ್ಗಳು ನೋಡಿದ್ರೆ ಮನೆ ಹತ್ರ ಹೋಗಲ್ಲ, ಪುಸ್ತಕ ಕುತ್ಕೊಂಡ ಜಾಗದಲ್ಲಿ ಕಂಪ್ಯೂಟರ್ ಕುತ್ಕೊಂಡು DD ಅವ್ರ ಹತ್ರ ಮಾತಾಡಿದ್ರೆ ನನ್ಗೆ ಲಾಗಿನ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ನಮ್ಮ ಮುಂದೆ ಹಾಕುವಂತ ಉನ್ನಾರ ಮಾಡ್ತಾರೆ. ಬಿಟ್ರೆ ಇನ್ನೇನು ಮಾಡ್ತಾ ಇದ್ದಾರೆ ಅವರು? ನೈಜ ವಯಸ್ಸಾಗಿದೆ, ಅವರ ಒಂದು ನೈಜ ಸ್ಥಿತಿಯನ್ನು ಕಂಡು ಕೂಡ ಇವರು BPL ಕಾರ್ಡ್ ಅವ್ರಿಗೆ ಮಾಡಿಕೊಡ್ತಿಲ್ಲ ಅಂತಂದ್ರೆ ಇಂಥ ಅಧಿಕಾರಿಗಳು ನಮಗೆ ಬೇಡ. ಆಗ್ರಹಿಸುತ್ತದೆ. ದಯಮಾಡಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ. ಇವರಿಗೆ ಆ ಹೆಣ್ಮಕ್ಳು ಮದುವೆನೇ ಆಗಿಲ್ಲ ಕಣ್ರಿ, ಅವ್ರ ತಾಯಿ ಸೇವೆ ಮಾಡ್ಕೊಂಡು ಪಾಪ ಮಗ ಏನೋ ಟ್ಯಾಕ್ಸಿ ಒಂದು ಸಣ್ಣ ಬ್ರೇಕ್ ಮುಗಿಸಿ ಪ್ರತಿಭಟನೆ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಎಲ್ಲರೂ ಕೂಡ ಸಂಘದ ಸದಸ್ಯತ್ವವನ್ನು ತಗೊಳ್ಬೇಕು, ಆ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ನಮಗೆ BPL ವಜಾ ಮಾಡಿಬಿಟ್ಟಿದ್ದಾರೆ, ಅದರಿಂದ ಜೀವನ ಮಾಡ್ತಿದ್ದೀವಿ. ಪಿಂಚಿಂದಾನೇ ನಮ್ಮ ಜೀವನ ನಡೀತಾ ಇರೋದು. ನಮ್ಮ ಮಗ ನೋಡಿದ್ರೆ ಒಂದಾಗಿ ಸಾಲ ಮಾಡಿಬಿಟ್ಟು ನಮಗೆ BP ಕಾರ್ಡು ತಿನ್ನ ಕಲ್ಲ ಹಾಕ್ಬಿಟ್ಟಿದ್ದಾರೆ. ನಾವು ಎಲ್ಲೆಂತ ಹೋಗೋದು ಸರ್? ನಂಗೆ ಕಣ್ ಕಾಣಲ್ಲ. ಇವು ಬೇರೆ ಸಂಧಿ ಓದ್ತಾ ಅಲ್ಲಿಂದ ಬರಬೇಕು 3 ಸತಿ ಎದ್ದು ಬಿದ್ದು ಬಂದಿದ್ದೀವಿ. ಆಟೋ ಚಾರ್ಜ್ 200 ರೂಪಾಯಿ ಕೇಳ್ತಾರೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಹೋಗೋಕ್ಕೆ. ಅವರು ಇದ್ರ ಪೈಂಟಿಂಗ್ ಕೆಲಸ ಮಾಡ್ತಾನೆ. ಅವನು ಒಂದು ಜಾಗದಾಗ ಇರೋದಿಲ್ಲ, ಅವನು ಎಲ್ಲೆಲ್ಲಿ ಕೆಲಸ ಇರುತ್ತೆ ಅಲ್ಲೆಲ್ಲಿ ಹೋಗ್ತಿರ್ತಾನೆ. ನಾವು ನಮ್ಗೆ ಫೋನ್ ಒಂದು ಸಿಗ 6 ತಿಂಗಳು ಒಂದು ಸಿಗಿ 3 ತಿಂಗಳು ಒಂದು ಸಿಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಷ್ಟೇ. ಮತ್ತೆ ಅವನಿಂದ ಏನು ಉಪಯೋಗನೇ ಇಲ್ಲ. ಪಿಂಚಿನಿಂದ ಜೀವನ ಮಾಡ್ತಿದ್ವಿ ನಾವು. ನಿಮ್ಗೆ ಎಷ್ಟು ವರ್ಷ ಆಯ್ತು ಕಣ್ಣಿದ್ದು ಅಂದದ್ದು? ನಮಗೆ 15 ವರ್ಷ ಆಯ್ತು. ನಾನು 15 ವರ್ಷದಿಂದ ಟೈಲರ್ ಕೆಲಸ ಮಾಡ್ತಿದ್ದೆ. ಅವಾಗ ಕಣ್ಣು ಫುಲ್ ಹೋಗಿಬಿಡ್ತು. ಈಗ 15 ವರ್ಷದಿಂದ ಫುಲ್ ಡೆಡ್ ಆಗಿಬಿಡ್ತು. ಆವಾಗ ಸ್ವಲ್ಪ ಮನೆಗೆ ನೆಲ್ಕೊಂಡಿದ್ವಿ. ಈಗ ಮೆಗನ್ನಲ್ಲೇ ಇದು ಕೊಟ್ಟಿರು, ನಂಗೆ ಸರ್ಟಿಫಿಕೇಟ್ ಕೊಟ್ಟರು ಕಣ್ಣಲ್ಲ ಅಂತ. ಅದರಿಂದ ಪಿಂಚಿನ್ ಬರ್ತಾ ಇದೆ. ಇವ್ರು ಸಂಧಿ ಓದ್ತಾ ಹೋಗಿದ್ರು, ಇವ್ರಿಗೆ ಪಿಂಚಿನ್ ಬರ್ತಾ ಇದೆ. ಇದೇ ಪಿಂಚಿಂದ ಜೀವನ ಮಾಡ್ತಿದ್ವಿ ಸರ್. BPL ಕಾರ್ಡ್ ಕೊಡ್ತಾ ಇಲ್ಲ. ಕಾರ್ಡ್ ನಾವು 1.5 ತಿಂಗಳದ್ದು ಬಂದು ಓಡಾಡಿ APL ಮಾಡಿಸ್ಬಿಟ್ಟಿದ್ದಾರೆ. ಏನ್ ಕಾರಣ ಹೇಳ್ತಾ ಇದ್ದಾರೆ? ಏನು ಕೊಡಲ್ಲ ಅಂತ BPL ಕಾರ್ಡ್? ಅವ್ನು ನಮ್ಮ ಮಗನಿಗೆ ಫೋನ್ ಮಾಡ್ತಿದ್ವಿ ವೀರ್ಗೆ, ನಾನು ತಪ್ಪಾಗ್ಬಿಟ್ಟಿದ್ದೀನಿ, ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ತಂದೆ ತಾಯಿಗೆ BPL ಕಾರ್ಡ್ ಕೊಡಿಸಿ ಅಂತ ಅವನು ಫೋನಲ್ಲಿ ಇವ್ರಿಗೆ ಫುಡ್ ಆಫೀಸರ್ಗೆ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ 1.5 ತಿಂಗಳು ಸತಾಯಿಸಿದ್ದಾರೆ ಹೋಗಿ ಬರೋದು. ಅಲ್ಲಿಂದ ನಮಗೆ ತಿನ್ನಕ್ಕೆ ಆಟೋ ಚಾರ್ಗೆ 5 ರೂಪಾಯಿ ಹೋಗ್ತಾ ಬರ್ತಾ
ಅದು 500 ರೂಪಾಯಿ ಒಂದು ತಿಂಗಳ ಜೀವನ ನಮ್ಮದು. ತಿಂಗಳಿಂದ ಯಾರು ನಿಜವಾದಂಥ ಫಲಾನುಭವಿಗಳಿದ್ದಾರೆ BPL ಕಾರ್ಡಿಗೆ ಅವ್ರನ್ನ ಉಳಿಸ್ಕೊಳ್ಬೇಕು, ಮಕ್ಕಳು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅವ್ರನ್ನ ಹೊರಗಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದಲೂ ಆದೇಶ ಬಂದಿದೆ ಅಂತ ಹೇಳಿ ನಾವು ಫುಡ್ ಆಫೀಸಲ್ಲಿ ಅದನ್ನು ಭಾಳ ಕಾಳಜಿಯಿಂದ ಕಾಣದೇ ಇರೋರಿಗೆ, ಲಕ್ವಾ ಹೊಡೆದು ಬೆಡ್ ರಿಟರ್ನ್ ಆಗಿರೋವಂಥವ್ರಿಗೆ, ಕುರುಡ್ರಿಗೆ, ಇಂಥವ್ರಿಗೆಲ್ರಿಗೂ ಕೂಡ ನಾವು ಕರ್ಕೊಂಡೋಗಿ ಮನವಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದವರು ಈಗ APL ಕಾರ್ಡಾಗಿ ಪರಿವರ್ತನೆ ಮಾಡಲಿಕ್ಕೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೋ ಅವ್ರನ್ನ APL ಕಾರ್ಡಾಗಿ ಪರಿಗಣನೆಗೆ ತಗೋಬೇಕು ಅನ್ನೋ ಉದ್ದೇಶದಲ್ಲಿ BPL ಕಾರ್ಡಿನ ನಿಜವಾದಂಥ ಫಲಾನುಭವಿಗಳು ವಯಸ್ಸಾಗಿರೋ ತಂದೆ ತಾಯಿಗಳಿಗೆ BPL ಕಾರ್ಡ್ ಇಲ್ದಂಗೆ ರಾಜ್ಯಾದ್ಯಂತ ಇದು ಸಮಸ್ಯೆಯನ್ನು ಮಾಡಿಟ್ಟಿದ್ದಾರೆ. ಕೇವಲ ನಮ್ಮ KH ಮುನಿಯಪ್ಪನವರು ಸಚಿವರು ಮಾತಿಗೋಸ್ಕರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಮನೆಗೆ ಹೋಗಿ ಯಾವುದೇ ಪರಿಶೀಲನೆ ಮಾಡಲಿಲ್ದಂಗೆ ಕಾರ್ಡ್ಗಳನ್ನು ವಜಾ ಮಾಡ್ತಾ ಇದ್ದಾರೆ. ಆ ಲೀಸ್ಟಿನ ಪ್ರಕಾರ ವಜಾ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೇ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು, ಸಂಬಂಧಪಟ್ಟಿರೋಂಥ ಇಲಾಖೆಯವರು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸದೆ ಹೋದರೆ ನಿಜವಾಗ್ಲೂ ಅನ್ನದ ಕೊರತೆ ಆಗಿರುವಂಥದ್ದು ಫಲಾನುಭವಿಗಳಿಗೆ ತೊಂದರೆ ಆಗುವಂಥದ್ದು ಆಗ್ತಾ ಇರೋದ್ರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಇವತ್ತು ಒಂದು ಮುನ್ನೆಚ್ಚರಿಕವಾಗಿ ನೈಜ ಕಾಳಜಿಯನ್ನು ಇಟ್ಕೊಂಡು ಕಾಣದೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಲಕ್ವಾ ಹೊಡೆದಿರೋಂಥ ಫ್ಯಾಮಿಲಿಯವರನ್ನು ಕರ್ಕೊಂಡು ಬಂದು ಇಲ್ಲಿ ಪರಿಚಯ ಮಾಡಿಸಿ DD ಅವ್ರ ಹತ್ರ ಮನವಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಸಂಪರ್ಕಕ್ಕೆ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ನಿರ್ಧಾರ ಮಾಡಿದೆ. ಇದನ್ನು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದ ಹೋರಾಟ ಆಗೇ ಆಗುತ್ತೆ. ಯಾರು APL ಆಗಿ ಪರಿವರ್ತನೆ ಹೊಂದಿರ್ತಾರೆ ಅಂತ ಬಾಧಿತ ಪಡಿತರ ಚೀಟಿದಾರರು ಸುಮಾರು 45 ದಿನದೊಳಗೆ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಲ್ಲಿ ಅವರನ್ನ ಪರಿಶೀಲಿಸಿ ಬಡವರಿದ್ದಲ್ಲಿ ಮತ್ತೆ ಅವರನ್ನ BP ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ. ಈ ಪ್ರಕಾರ ನಮಗಾಗಲೇ ನಮ್ಮ ಜಿಲ್ಲೆನಲ್ಲಿ ಸುಮಾರು ಪರಿವರ್ತನೆಯನ್ನ ನಾನು ಮಾಡಿದ್ದೀನಿ. ಯಾರ್ಯಾರು ಅರ್ಜಿ ಕೊಟ್ಟು ದಯಮಾಡಿ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ, ಯಾರು ಈ ತರ ಬಾಧಿತರಾಗಿದ್ದಾರೆ, ಈ ತರ ಬಡವರು, ಅವರು ಸಂಬಂಧಪಟ್ಟಿರೋ ತಾಲೂಕು ಆಫೀಸ್ಗಾಗ್ಲಿ ಅಥವಾ IRE ಆಫೀಸ್ಗಾಗ್ಲಿ ಅರ್ಜಿ ಕೊಟ್ಟಲ್ಲಿ ಅವರು ಪರಿಶೀಲನೆ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಬಡವರಿದ್ದಲ್ಲಿ ಶಿಫಾರಸು ಮಾಡಿ ಕಳಿಸ್ಕೊಡ್ತಾರೆ. ಅಂಥದನ್ನ ನಾವು ಮಾಡಲಿಕ್ಕೆ ಮತ್ತೆ BPL ಆಗಿ ಪರಿವರ್ತಿಸ್ಕೊಡ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ, ನಾವು ಮಾಡ್ಕೊಡ್ತೀವಿ. ಇದುವರೆಗೂ ಎಷ್ಟು ಅರ್ಜಿ ಬಂದಿದೆ? ಇದುವರೆಗೆ ಈ ಕೇಸಿನ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು 1-2 ದಿನದಲ್ಲಿ ನಾನು ಇದನ್ನ BPL ಆಗಿ ಪರಿವರ್ತಿಸ್ಕೊಡ್ತೀನಿ. ಎಷ್ಟು ಕೇಸ್ ಬಂದಿದೆ, ಎಷ್ಟು ಕ್ಲಿಯರ್? ಅದು ಎಷ್ಟು ಕೇಸು ಅಂತ ಕ್ಲಿಯರ್ ಆಗಿಲ್ಲ. ನಾನು ಬಂದ ನಂತರ ಸುಮಾರು ಒಂದು 100-110 ಮಾಡ್ಕೊಟ್ಟಿದ್ದೀನಿ. ನಮಗೆ ಕೇಸ್ಗಳು ಅಲ್ಲಿಂದ ಬರ್ತವೆ. ಅದರಲ್ಲಿ ಯಾರು ಬಡವರು ಇದ್ದಾರೆ ಅವ್ರನ್ನ ಮಾತ್ರ ನಮಗೆ ಕಳಿಸ್ಕೊಡ್ತಾರೆ. ನನ್ನ ಹತ್ರ ಈಗ ಬಂದಿರೋರಲ್ಲಿ ಇನ್ನೊಂದು 15 ಇದೆ, ಅದನ್ನ ನಾನು ಮಾಡ್ಕೊಡ್ತೀನಿ. ಇಲ್ಲಿ ಏನಿಲ್ಲ, ಡಿಲೇ ಆಗಕ್ಕೆ ಏನಿಲ್ಲ. ನನ್ನ ಹತ್ರ DC ಇರಲಿಲ್ಲ. ಇಲ್ಲ, ಇದನ್ನ ಅದು ನನಗೆ ಗೊತ್ತಿಲ್ಲ. ನಾನು ಈಗ ಹೊಸದಾಗಿ ಬಂದಿದ್ದೀನಿ, ಹಾಗಾಗಿ ನಾನು ಮಾಡ್ಕೊಡ್ತೀನಿ. ಇದನ್ನ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡ್ಕೊಡ್ತೀನಿ. ಮತ್ತೆ ಈಗ ಹೇಳಿದಿರಲ್ಲ, ಯಾರು ನೆಗ್ಲಿಜ್ ಮಾಡಿರ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಾನೂನು ಏನಿದೆ ಆ ಕ್ರಮ ನಾನು ವಹಿಸ್ತೀನಿ. ಏನ್ ಗೊತ್ತಾ, ಅದಕ್ಕೆ ಸರ್ಕಾರ ಏನ್ ಹೇಳಿದೆ, ಮನೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಮನೆ ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ. ಈಗ ಕೆಲವರು ಏನಾಗಿರ್ತದೆ, ಸಾಲ ತಗೊಳ್ಳೋಕ್ಕೋಸ್ಕರ, ಮತ್ತೊಂದು ತಗೊಳ್ಳೋಕ್ಕೋಸ್ಕರ, ಇನ್ನೊಂದು ತಗೊಳ್ಳೋಕ್ಕೋಸ್ಕರ ಏನೋ ಮಾಡಿರ್ತಾರೆ. ಅವ್ರ ಮನೆ ಪರಿಸ್ಥಿತಿ ನೋಡಿ ಅವ್ರು ನಿಜವಾಗ್ಲೂ ಬಡವರಿದ್ದಾರೆ ಅಂತ ನಿಮ್ಮ ಪರಿಶೀಲನೆ ಕಂಡು ಬಂದ್ರೆ ಅದನ್ನ ಶಿಫಾರಸ್ ಮಾಡಿಕೊಡಿ. ತಹಶೀಲ್ದಾರ್ ಮೂಲಕ ಶಿಫಾರಸ್ ಬಂದ್ರೆ ನಾವು ಮಾಡ್ಕೊಡ್ಬೋದು ಅಂತ ಆದೇಶ ಇದೆ. ಅದರಂತೆ ಮಾಡ್ಕೊಡ್ತಾ ಇದ್ದೀವಿ.